ಮಾಜಿ ಪೊಲೀಸ್ ಈಗ ಓಡುತ್ತಿರುವ ಕೈದಿ ನಿಕ್ ಕ್ಯಾಸಿಡಿ ನ್ಯಾಯದಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದಾನೆ. ಅವನು ಜೋ ವಾಕರ್ ಅನ್ನೋ ಸುಳ್ಳು ಹೆಸರಿನಲ್ಲಿ ರೂಸ್ವೆಲ್ಟ್ ಹೋಟೆಲ್ ಒಳಗೆ ಬರೋದು ಈಗ ಕಾಣಿಸುತ್ತೆ. ಹೋಟೆಲ್ ಕೆಲಸಗಾರ ಅವನು ಬುಕ್ ಮಾಡಿದ್ದ ಆ ವಿಶೇಷ ಸೂಟ್ ರೂಮಿಗೆ ಅವನನ್ನು ಕರೆದುಕೊಂಡು ಹೋದ. ಅವನು ಚೆನ್ನಾಗಿ ಊಟ ಮುಗಿಸಿ ತಾನು ಅಲ್ಲಿದ್ದ ಎಲ್ಲಾ ಕುರುಹುಗಳನ್ನು ಪೂರ್ತಿ ಅಳಿಸಿ ಹಾಕಿ ಅಲ್ಲಿ ಕೇವಲ ಒಂದು ಚೀಟಿಯನ್ನು ಮಾತ್ರ ಬಿಟ್ಟು ಹೋದನು. ನಿಕ್ ಕಿಟಕಿ ತೆರೆದು ಆ ದೊಡ್ಡ ಕಟ್ಟಡದ ಹೊರಗಿನ ಅಂಚಿನ ಮೇಲೆ ಹೋಗಿ ನಿಲ್ಲುತ್ತಾನೆ. ಅಲ್ಲಿ ತನ್ನ ಇಡೀ ಜೀವನದ ಅತ್ಯಂತ ಪ್ರಮುಖ ಕ್ಷಣಗಳನ್ನು ಅವನು ಈಗ ಕಳೆಯಲೇಬೇಕಿದೆ. ಅವನ ಈ ನಡವಳಿಕೆಯನ್ನು ವಿವರಿಸಲು ಕಥೆಯು 1 ತಿಂಗಳ ಹಿಂದೆ ನಡೆದ ಘಟನೆಗಳ ಕಡೆಗೆ ಈಗ ಹಿಂದೆ ಸರಿಯುತ್ತದೆ. ಆ ಸಮಯದಲ್ಲಿ ನಿಕ್ ಜೈಲಿನಲ್ಲಿದ್ದ ಮತ್ತೆ ಅವನ ಕೊನೆಯ ಕಾನೂನು ಹೋರಾಟವೂ ಕೂಡ ಅಲ್ಲಿ ಸಂಪೂರ್ಣ ವಿಫಲವಾಗಿ ಹೋಗಿತ್ತು. ಅವನು 25 ವರ್ಷಗಳ ಪೂರ್ಣ ಶಿಕ್ಷೆಯನ್ನು ಜೈಲಿನಲ್ಲಿ ಕಳೆಯುವ ಅನಿವಾರ್ಯ ಪರಿಸ್ಥಿತಿ ಈಗ ಎದುರಾಗಿತ್ತು. ಅವನ ಹಳೆಯ ಪಾರ್ಟ್ನರ್ ಮೈಕ್ ಅಕರ್ಮನ್ ಅವನ ತಂದೆ ಸಾಯುತ್ತಿದ್ದಾರೆ ಎಂದು ಹೇಳಲು ಈಗ ಜೈಲಿಗೆ ಭೇಟಿ ನೀಡುತ್ತಾನೆ. ಕೊನೆಯ ಬಾರಿ ನೋಡಲು 1 ದಿನದ ರಜೆ ಕೊಡಿಸುವುದಾಗಿ ಮೈಕ್ ಅವನಿಗೆ ಭರವಸೆ ನೀಡುತ್ತಾನೆ. ಆದರೆ ಬದಲಿಗೆ ನಿಕ್ ಕೇವಲ ಶವಸಂಸ್ಕಾರಕ್ಕೆ ಹೋಗಲು ಮಾತ್ರ ಅನುಮತಿ ಪಡೆಯುತ್ತಾನೆ. ಮೈಕ್ ಮತ್ತು ಅವನ ಸಹಚರ ಈಗ ನಿಕ್ ಹಾಗೂ ಅವನ ತಮ್ಮ ಜೋಯಿಗೆ ತಮ್ಮ ಸಾಂತ್ವನ ಹೇಳುತ್ತಾರೆ. ಅಣ್ಣ ತಮ್ಮಂದಿರು ಖಾಸಗಿಯಾಗಿ ಮಾತನಾಡಲೆಂದು ಜೋಯಿ ಗೆಳತಿ ಆಂಜಿ ಅಲ್ಲಿಂದ ದೂರ ಸರಿಯುತ್ತಾಳೆ. ಸಹೋದರರು ಗಲಾಟೆ ಮಾಡಿ ಹೊಡೆದಾಡಲು ಶುರು ಮಾಡುತ್ತಾರೆ. ಅದನ್ನು ಅಲ್ಲಿನ ಗಾರ್ಡ್ಸ್ ತಡೆದಾಗ ನಿಕ್ಗೆ ಗನ್ ಕಿತ್ತುಕೊಳ್ಳಲು ಒಂದು ತುಂಬಾ ಒಳ್ಳೆಯ ಅವಕಾಶ ಸಿಗುತ್ತದೆ. ಶಸ್ತ್ರಾಸ್ತ್ರ ಸಿಕ್ಕ ಕೂಡಲೇ ಅವನು ಜೋಯಿ ಕೈಲಿ ಸಂಕೋಲೆ ಬಿಡಿಸಿ ಗಾರ್ಡ್ಸ್ ವಾಹನ ಪೂರ್ತಿ ಮುರಿದು ತನ್ನ ತಮ್ಮನ ಕಾರಿನಲ್ಲಿ ಅಲ್ಲಿಂದ ಈಗ ತಕ್ಷಣ ಪರಾರಿಯಾಗುತ್ತಾನೆ. ಸ್ಮಶಾನದಲ್ಲಿ ಬೆನ್ನಟ್ಟುವಿಕೆ ನಡೆಯುತ್ತದೆ. ಬಟ್ಟೆ ಬದಲಾಯಿಸುತ್ತಾ ಅವನು ಅದನ್ನು ಬಹಳ ನಾಜೂಕಾಗಿ ಈಗ ಚೆನ್ನಾಗಿ ನಿಭಾಯಿಸುತ್ತಾನೆ. ಆ ಬೆನ್ನಟ್ಟುವಿಕೆ ರೈಲ್ವೆ ಹಳಿಗಳ ಕಡೆಗೆ ಸಾಗುತ್ತದೆ. ಅಲ್ಲಿ ಚಲಿಸುತ್ತಿರುವ ರೈಲಿಗೆ ಕಾರು ಗುದ್ದಿಸಿ ಪೊಲೀಸರು ಅವನನ್ನು ಹಿಡಿಯುವ ಮುನ್ನವೇ ಅವನು ಅಲ್ಲಿಂದ ಪೂರ್ತಿ ಮಾಯವಾಗುತ್ತಾನೆ. ನಿಕ್ ತನ್ನ ಸಹಚರ ಸಿದ್ಧಪಡಿಸಿದ ಎಲ್ಲಾ ಗೇರ್ ಹೊಂದಿರುವ ಒಂದು ಸುರಕ್ಷಿತ ಮನೆಯನ್ನು ಈಗ ಹುಡುಕುತ್ತಾನೆ. ರೂಸ್ವೆಲ್ಟ್ ಹೋಟೆಲಿನಲ್ಲಿ ಪೊಲೀಸರು ಈ ಪರಿಸ್ಥಿತಿಯನ್ನು ಈಗ ಗುರುತಿಸಿ ಸುತ್ತಮುತ್ತಲಿನ ಎಲ್ಲಾ ರಸ್ತೆಗಳನ್ನು ಸಂಪೂರ್ಣವಾಗಿ ಈಗಲೇ ಬಂದ್ ಮಾಡುತ್ತಿದ್ದಾರೆ. ಡಿಟೆಕ್ಟಿವ್ ಜಾಕ್ ಡೊಗರ್ಟಿ ಸೇರಿದಂತೆ ತುರ್ತು ತಂಡಗಳು ಮತ್ತು ಪೊಲೀಸರು ಬರುತ್ತಾರೆ. ಅವನು ರೂಮಿಗೆ ಹೋಗಿ ತಾನು ಸಹಾಯ ಮಾಡಲು ಬಯಸುವುದಾಗಿ ಹೇಳಿ ನಿಕ್ಗೆ ತನ್ನನ್ನು ಈಗ ಪರಿಚಯಿಸಿಕೊಳ್ಳುತ್ತಾನೆ. ಈ ಮಧ್ಯೆ ಡಿಟೆಕ್ಟಿವ್ ಡಾಂಟೆ ಮಾರ್ಕಸ್ ಕೆಳಗೆ ಈ ಘಟನೆಯನ್ನು ನೋಡುತ್ತಿರುವ ದೊಡ್ಡ ಜನಸಂದಣಿಯನ್ನು ನಿಭಾಯಿಸುತ್ತಾನೆ. ಡೊಗರ್ಟಿ ಮೊದಲು ನಿಕ್ನನ್ನು ಒಳಗೆ ಬರಲು ಒಪ್ಪಿಸುತ್ತಾನೆ. ಆದರೆ ನಿಕ್ ಒಬ್ಬ ನಿರ್ದಿಷ್ಟ ನೆಗೋಷಿಯೇಟರ್ ಬೇಕೆಂದು ಈಗ ತುಂಬಾ ಹಠ ಹಿಡಿಯುತ್ತಾನೆ. ಡಿಟೆಕ್ಟಿವ್ ಮಾರ್ಕಸ್ ಜೊತೆ ಮಾತನಾಡಲು ಒಳಗೆ ಹೋಗುತ್ತಾನೆ ಮತ್ತು ಅವರು ನಿಕ್ ಬರೆದ ಆ ಚೀಟಿ ಓದುತ್ತಾರೆ. ನಾನು ಬಂದಂತೆ ಒಬ್ಬ ನಿರಪರಾಧಿಯಾಗಿಯೇ ಈ ಜೀವನವನ್ನು ಈಗ ಬಿಡುತ್ತೇನೆ. ಅವನು ಯಾರೆಂದು ಅವರಿಗೆ ತಿಳಿದಿಲ್ಲ. ಆದ್ದರಿಂದ ಅವನನ್ನು ಪತ್ತೆ ಹಚ್ಚಲು ಫಿಂಗರ್ ಪ್ರಿಂಟ್ಸ್ ಹುಡುಕಲು ಮಾರ್ಕಸ್ ಈಗ ಆದೇಶಿಸುತ್ತಾನೆ. ಡೊಗರ್ಟಿ ನೆಗೋಷಿಯೇಟರ್ ಲಿಡಿಯಾ ಮರ್ಸರ್ಗೆ ಕರೆ ಮಾಡಿ ಅಂಚಿನ ಮೇಲಿರುವ ವ್ಯಕ್ತಿ ಅವಳನ್ನೇ ಕೇಳುತ್ತಿದ್ದಾನೆ ಎಂದು ಹೇಳುತ್ತಾನೆ. ಮಾರ್ಕಸ್ ತಂಡ ಹಿನ್ನೆಲೆ ಪರಿಶೀಲನೆ ಆರಂಭಿಸುತ್ತದೆ. ಆದರೂ ಅವನು ಇನ್ನೂ ಜೋ ವಾಕರ್ ಎಂದೇ ಭಾವಿಸಿದ್ದಾರೆ. ಮರ್ಸರ್ ಹೋಟೆಲಿಗೆ ಬಂದಾಗ ಆ ವ್ಯಕ್ತಿ 2 ನಿಮಿಷದಲ್ಲಿ ಜಿಗಿಯಬಹುದು ಎಂದು ಈಗ ಡೊಗರ್ಟಿ ಅವಳಿಗೆ ವಿವರವಾಗಿ ತಿಳಿಸುತ್ತಾನೆ. ಮರ್ಸರ್ ಸುತ್ತಲೂ ನೋಡಿ ಹೆಚ್ಚಿನ ಮಾಹಿತಿ ಪಡೆದು ಆ ಒಂದು ಕೊನೆಯ ಕ್ಷಣದಲ್ಲಿ ನಿಕ್ ಜೊತೆ ಈಗ ಮಾತನಾಡುತ್ತಾಳೆ. ಏನೇ ಆದರೂ ಇಂದು ತನ್ನ ಜೀವನ ಖಂಡಿತ ಬದಲಾಗುತ್ತದೆ ಎಂದು ಅವನು ಹೇಳುತ್ತಾನೆ ಮತ್ತು ತನ್ನ ಆ ಒಂದು ದೊಡ್ಡ ಉದ್ದೇಶಕ್ಕಾಗಿ ಸಾಯಲು ಸಿದ್ಧನಿರುವುದಾಗಿ ಈಗ ಅವಳಿಗೆ ಚೆನ್ನಾಗಿ ತಿಳಿಸುತ್ತಾನೆ. ಮನಸ್ಸು ಮಾಡಿದ್ದರೆ ತನ್ನನ್ನೇ ಏಕೆ ಕೇಳಿದೆ ಎಂದು ಮರ್ಸರ್ ಕೇಳುತ್ತಾಳೆ. ಅವಳ ಖ್ಯಾತಿಯು ಜನರ ದೊಡ್ಡ ಗಮನ ಸೆಳೆಯುತ್ತದೆ ಎಂದು ಅವನು ಈಗ ಅವಳಿಗೆ ಹೇಳುತ್ತಾನೆ. ಡೊಗರ್ಟಿ ಅವಳನ್ನು ಪೂರ್ತಿ ನಂಬದೆ ಸಿದ್ಧವಾಗಲು ಕೇವಲ 5 ನಿಮಿಷಗಳ ಕಾಲಾವಕಾಶ ಮಾತ್ರ ನೀಡುತ್ತಾನೆ. ಅದೇ ಸಮಯದಲ್ಲಿ ಅಂಚಿನ ಮೇಲಿನ ನಾಟಕದ ಅರಿವಿಲ್ಲದೆ ಮೈಕ್ ನಿಕ್ನನ್ನು ಈಗ ಹುಡುಕುತ್ತಿದ್ದಾನೆ. ತಪ್ಪಿಸಿಕೊಳ್ಳುವಿಕೆಯಲ್ಲಿ ಏನೋ ತಪ್ಪಾಗಿದೆ ಎಂದು ಭಾವಿಸಿ ಕ್ಯಾಸಿಡಿ ಸಹೋದರರ ನಡುವಿನ ಆ ವಿಚಿತ್ರ ಚಟುವಟಿಕೆಗಳ ಮೇಲೆ ಈಗ ಕಣ್ಣಿಡುವಂತೆ ಅವನು ತನ್ನ ಸಹೋದ್ಯೋಗಿಗೆ ಹೇಳುತ್ತಾನೆ. ನಿಕ್ ಹಳೆಯ ಪರಿಚಯಸ್ಥ ರೂಸ್ವೆಲ್ಟ್ ಹೋಟೆಲ್ ಮಾಲೀಕ ಡೇವಿಡ್ ಇಂಗ್ಲೆಂಡರ್ ಈಗ ಅಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅವನು ಅಧಿಕಾರ ಹೊಂದಿರುವ ಮತ್ತು ಇತರ ಬಗ್ಗೆ ಕಾಳಜಿಯಿಲ್ಲದ ಒಬ್ಬ ಪ್ರಾಮಾಣಿಕವಲ್ಲದ ದೊಡ್ಡ ಬಿಲಿಯನೇರ್. ರೂಮಿನಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ಸ್ ಸಿಕ್ಕಿಲ್ಲ ಎಂದು ಡೊಗರ್ಟಿ ಮರ್ಸರ್ಗೆ ತಿಳಿಸುತ್ತಾನೆ. ಸಿಗರೇಟ್ ಬಳಸಿ ಪ್ರಿಂಟ್ ಪಡೆಯಲು ಅವಳು ನಿಕ್ನನ್ನು ವಂಚಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಅದು ಈಗ ಮೊದಲ ಬಾರಿಗೆ ವಿಫಲವಾಗುತ್ತದೆ. ಅವನು ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿಲ್ಲ, ಬದಲಾಗಿ ಒಂದು ಹೇಳಿಕೆ ನೀಡುತ್ತಿದ್ದಾನೆ ಎಂದು ತನಗೆ ತಿಳಿದಿದೆ ಎಂದು ಮರ್ಸರ್ ತಿಳಿಸುತ್ತಾಳೆ. ಬೀದಿಯಲ್ಲಿ ನೋಡುವ ಜನರಂತಲ್ಲದೆ ತಾನು ನಿಜವಾಗಿಯೂ ಕಾಳಜಿ ವಹಿಸುವುದಾಗಿ ಅವಳು ಅವನಿಗೆ ಭರವಸೆ ನೀಡುತ್ತಾಳೆ. ಹಠಾತ್ತನೆ ಸ್ಥಳಕ್ಕೆ ತಲುಪಿದ್ದೇವೆ ಎಂದು ಹೇಳಲು ಜೋಯ್ ನಿಕ್ಗೆ ಕರೆ ಮಾಡುತ್ತಾನೆ. ತನ್ನ ತಮ್ಮನೊಂದಿಗೆ ಈಗ ಖಾಸಗಿಯಾಗಿ ಮಾತನಾಡಲು ನಿಕ್ ಮರ್ಸರ್ನನ್ನು ಅಲ್ಲಿಂದ ಹೋಗುವಂತೆ ಮಾಡಲು ತುಂಬಾ ಪ್ರಯತ್ನಿಸುತ್ತಾನೆ. ಜೋಯ್ ಮತ್ತು ಆಂಜಿ ವಾಸ್ತವವಾಗಿ ನಿಕ್ನ ಈ ಸಂಕೀರ್ಣ ಯೋಜನೆಗೆ ಸಹಾಯ ಮಾಡುತ್ತಿದ್ದಾರೆ. ಸುದ್ದಿ ಕೇಂದ್ರಗಳು ಮರ್ಸರ್ ಬಗ್ಗೆ ವರದಿ ಮಾಡಲು ಪ್ರಾರಂಭಿಸುತ್ತವೆ. ಅವಳು ಪೊಲೀಸನೊಬ್ಬನನ್ನು ಜಿಗಿಯದಂತೆ ತಡೆಯಲು ವಿಫಲವಾದ ಹಳೆಯ ಘಟನೆಯನ್ನು ಪ್ರಸ್ತಾಪಿಸುತ್ತವೆ. ಆ ಘಟನೆಯು ಅವಳ ಮೇಲೆ ಬಹಳ ಆಳವಾದ ಪರಿಣಾಮ ಬೀರಿದೆ. ಜಿಗಿಯುವವನು ಯಾರೆಂದು ತಿಳಿಯದೆ ಇಬ್ಬರೂ ಡಿಟೆಕ್ಟಿವ್ಗಳು ಈಗ ಚಿಂತಿತರಾಗಿದ್ದಾರೆ. ಆದ್ದರಿಂದ ಮರ್ಸರ್ ನಿಕ್ ಜೊತೆ ಇರುವಾಗ ಡೊಗರ್ಟಿ ತನಿಖೆ ನಡೆಸುತ್ತಾನೆ. ಅದೇ ಸಮಯದಲ್ಲಿ ಆಂಜಿ ಜೊತೆ ರಸ್ತೆಯ ಎದುರಿಗಿರುವ ಇಂಗ್ಲೆಂಡರ್ ಕಟ್ಟಡಕ್ಕೆ ನುಗ್ಗುವಾಗ ನಿಕ್ ಈಗ ಜೋಯ್ ಜೊತೆ ಪೂರ್ತಿ ಕೆಲಸ ಮಾಡುತ್ತಾನೆ. ರಾತ್ರಿಯ ಭದ್ರತಾ ವ್ಯವಸ್ಥೆಗಳು ಈಗ ಮರುಹೊಂದಿಸುವಾಗ ಜೋಯ್ ಮತ್ತು ಆಂಜಿ ಬಾಂಬ್ ಇರಿಸಲು ಆ ಚಾವಣಿಗೆ ದೊಡ್ಡ ರಂಧ್ರ ಈಗ ಕೊರೆಯುತ್ತಾರೆ. ಅವರು ನಿಕ್ಗೆ ಸಿಗ್ನಲ್ ನೀಡುತ್ತಾರೆ. ಸ್ಫೋಟ ಸಂಭವಿಸಿದಾಗ ಅವನು ಮರ್ಸರ್ ಮತ್ತು ಜನರನ್ನು ತಪ್ಪಿಸುತ್ತಾನೆ. ನಿಕ್ ಮರ್ಸರ್ಗೆ ಸುಳ್ಳು ಹೇಳುತ್ತಲೇ ಇರುವಾಗ ಜೋಯ್ ಮತ್ತು ಆಂಜಿ ಕಟ್ಟಡದ ಒಳಗೆ ಹೋಗುತ್ತಾರೆ. ಅವನು ಸಿಗರೇಟ್ ಕೇಳುತ್ತಾನೆ ಮತ್ತು ಅವಳು ತನ್ನ ಬಳಿಯಿದ್ದ ಕೊನೆಯದನ್ನು ಅವನಿಗೆ ನೀಡುತ್ತಾಳೆ. ಮರ್ಸರ್ ಹಳೆಯ ಜೀವನದ ಬಗ್ಗೆ ನಿಕ್ಗೆ ತಿಳಿದಿದೆ. ನಾವಿಬ್ಬರೂ ಒಂದೇ ತರಹ ಎಂದು ಹೇಳುತ್ತಾನೆ. ಅವನಿಗೆ ಸಾಯಲು ಇಷ್ಟವಿಲ್ಲ ಎಂದು ಅವಳು ಯೋಚಿಸಲು ಶುರು ಮಾಡುತ್ತಾಳೆ ಮತ್ತು ತನ್ನ ಪಕ್ಕದಲ್ಲೇ ಇರುವಂತೆ ಅವನು ಅವಳಿಗೆ ಹೇಳುತ್ತಾನೆ. ಒಳಗೆ ಹೋದ ನಂತರ ಅವಳು ಪರೀಕ್ಷೆಗಾಗಿ ಆ ಸಿಗರೇಟ್ ಅನ್ನು ಪೊಲೀಸರಿಗೆ ನೀಡುತ್ತಾಳೆ. ತಾವು ಕಟ್ಟಡದ ಒಳಗೆ ತಲುಪಿದ್ದೇವೆ ಎಂದು ಜೋಯ್ ನಿಕ್ಗೆ ಹೇಳುತ್ತಾನೆ. ಈ ಮಧ್ಯೆ ಮೈಕ್ ಸ್ಟೇಷನ್ಗೆ ಮರಳಿ ಬರುತ್ತಾನೆ ಮತ್ತು ಅದು ನಿಕ್ ಎಂದು ತಿಳಿಯದೆ ಅಂಚಿನ ಪರಿಸ್ಥಿತಿಯ ಬಗ್ಗೆ ಕೇಳುತ್ತಾನೆ.
ಮರ್ಸರ್ ಮತ್ತೆ ನಿಕ್ ಜೊತೆ ಮಾತನಾಡಲು ಪ್ರಯತ್ನಿಸುತ್ತಾಳೆ, ಆದರೆ ಸುದ್ದಿ ಹೆಲಿಕಾಪ್ಟರ್ ತೀರಾ ಹತ್ತಿರ ಬಂದು ಅವನನ್ನು ಕೆಳಗೆ ಬೀಳಿಸುವಂತೆ ಈಗ ಮಾಡುತ್ತದೆ. ಸುದ್ದಿ ನೋಡುವಾಗ ಅದು ನಿಕ್ ಎಂದು ಮೈಕ್ಗೆ ಅಂತಿಮವಾಗಿ ತಿಳಿಯುತ್ತದೆ. ಜೋಯಿಗೆ ಸೇರಿದ ಸ್ಟೋರೇಜ್ ಯೂನಿಟ್ ಬಗ್ಗೆ ಅವನಿಗೆ ಈಗ ಒಂದು ಅಲರ್ಟ್ ಸಂದೇಶ ಬರುತ್ತದೆ. ಜೋಯಿ ಮತ್ತು ಆಂಜಿ ಇಂಗ್ಲೆಂಡರ್ ಕಟ್ಟಡದ ಎಲಿವೇಟರ್ ಶಾಫ್ಟ್ ಮೂಲಕ ಕೆಳಗೆ ಹೋಗುತ್ತಾರೆ. ಅವರು ವಾಲ್ಟ್ ಕಡೆಗೆ ಹೋಗುವಾಗ ಅವನು ಅಲ್ಲಿದ್ದ ಕ್ಯಾಮೆರಾಗಳನ್ನು ಆಫ್ ಮಾಡುತ್ತಾನೆ. ಆಂಜಿ ಒಂದು ಸೆನ್ಸರ್ ನೋಡುತ್ತಾಳೆ, ಆದ್ದರಿಂದ ಅಲಾರಂ ತಪ್ಪಿಸಲು ಅವರು ಈಗ ಹಿಂದೆ ಸರಿಯುತ್ತಾರೆ. ನಿಕ್ ವ್ಯರ್ಥ ಮಾಡುತ್ತಿದ್ದಾನೆ ಎಂದು ಡೊಗರ್ಟಿ ಮತ್ತು ಮರ್ಸರ್ಗೆ ತಿಳಿದಿದೆ, ಆದ್ದರಿಂದ ಅವನನ್ನು ಬೇಗ ಪತ್ತೆ ಹಚ್ಚಬೇಕು. ಮರ್ಸರ್ ಮತ್ತೆ ಹೊರಗೆ ಹೋಗಿ ನಿಕ್ಗೆ ನಿನ್ನ ಆ ನಿಜವಾದ ಗುರಿ ಕೇಳುತ್ತಾಳೆ. ಅವನು ಅವಳಿಗೆ ಗೊಂದಲಮಯವಾದ ಮಾನಸಿಕ ಉತ್ತರ ನೀಡುತ್ತಾನೆ. ಜೋಯಿ ಮತ್ತೆ ನಿಕ್ ಕಿವಿಯಲ್ಲಿ ಮಾತನಾಡುವಾಗಲೇ ಅವಳು ತನ್ನ ಮಾತಿನ ದಾಟಿಯನ್ನು ಬದಲಾಯಿಸುತ್ತಾಳೆ. ನಿಕ್ಗೆ ಜೋಯಿ ಜೊತೆ ನೇರವಾಗಿ ಮಾತನಾಡಲು ಸಾಧ್ಯವಿಲ್ಲದ ಕಾರಣ ಮರ್ಸರ್ ಜೊತೆಗಿನ ಮಾತಿನಲ್ಲಿ ಸೂಚನೆಗಳನ್ನು ಅಡಗಿಸಿಡುತ್ತಾನೆ. ಜೋಯಿಗೆ ಕೋಡ್ ಅರ್ಥವಾಗುವುದಿಲ್ಲ, ಆದರೆ ನಿಕ್ ಹೇಳಿದ್ದರ ಅರ್ಥವನ್ನು ಆಂಜಿ ಈಗ ಅರ್ಥಮಾಡಿಕೊಳ್ಳುತ್ತಾಳೆ. ಅದು ಶಾಖದ ಸೆನ್ಸರ್ ಮತ್ತು ಅದನ್ನು ತಣ್ಣಗಾಗಿಸಬೇಕು ಎಂದು ಅವಳಿಗೆ ಈಗ ಅರಿವಾಗುತ್ತದೆ. ಸೆನ್ಸರ್ನಿಂದ ಪಾರಾಗಲು ಅವರು ಫೈರ್ ಎಕ್ಸ್ಟಿಂಗ್ವಿಷರ್ ಅನ್ನು ಈಗ ಬಳಸುತ್ತಾರೆ. ತನ್ನ ಫಿಂಗರ್ ಪ್ರಿಂಟ್ ಅವಳ ಬಳಿ ಇದೆಯೆಂದು ಮತ್ತು ಶೀಘ್ರವೇ ಹೆಸರು ತಿಳಿಯುತ್ತದೆ ಎಂದು ನಿಕ್ ಈಗ ಹೇಳುತ್ತಾನೆ. ಆ ಸಮಯದಲ್ಲಿ ಮೈಕ್ ಸ್ಟೋರೇಜ್ ಯೂನಿಟ್ಗೆ ಹೋಗಿ ನಿಕ್ ಜೋ ವಾಕರ್ ಮತ್ತು ತನ್ನ ಮೇಲಿರುವ ಫೈಲ್ಗಳನ್ನು ಈಗ ಹುಡುಕುತ್ತಾನೆ. ಮಾರ್ಕಸ್ ಫಿಂಗರ್ ಪ್ರಿಂಟ್ ಡೇಟಾ ಪಡೆದು ಮರ್ಸರ್ಗೆ ಕರೆಯುತ್ತಾನೆ. ಅವನು ನಿಕ್ ಹೆಸರನ್ನು ಹೇಳಿ ಇಂಗ್ಲೆಂಡರ್ನ $40 ಮಿಲಿಯನ್ ವಜ್ರ ಕದ್ದ ಆರೋಪ ಅವನ ಮೇಲಿದೆ ಎನ್ನುತ್ತಾನೆ. ಇಂಗ್ಲೆಂಡರ್ ಈ ಹೋಟೆಲ್ ಮತ್ತು ಹತ್ತಿರದ ಡೈಮಂಡ್ ಎಕ್ಸ್ಚೇಂಜ್ನ ಮಾಲೀಕನೆಂದು ಮಾರ್ಕಸ್ ಗಮನಿಸುತ್ತಾನೆ. ನಿಕ್ ತಾನು ನಿರಪರಾಧಿ ಎಂದು ಸಾಬೀತುಪಡಿಸಲು ಯತ್ನಿಸುತ್ತಿದ್ದಾನೆ ಎಂದು ಮರ್ಸರ್ ಮತ್ತು ಡೊಗರ್ಟಿ ತಿಳಿಯುತ್ತಾರೆ. ಮೈಕ್ ನಿಕ್ನ ಪಾರ್ಟ್ನರ್ ಎಂದು ತಿಳಿದು ಅವನು ಸಾಕ್ಷ್ಯ ನಾಶಪಡಿಸುವಾಗಲೇ ಅವಳು ಅವನಿಗೆ ಕರೆ ಮಾಡುತ್ತಾಳೆ. ವಾಲ್ಟ್ ಪರೀಕ್ಷಿಸಲು ಮಾರ್ಕಸ್ ಇಂಗ್ಲೆಂಡರ್ನ ಗಾರ್ಡ್ಸ್ಗೆ ಹೇಳುತ್ತಾನೆ. ಈ ಮಧ್ಯೆ ಜೋಯಿ ಮತ್ತು ಆಂಜಿ ವಾಲ್ಟ್ ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಾರೆ. ಮರ್ಸರ್ ನಿಕ್ಗೆ ಈ ಇಡೀ ಪ್ರದರ್ಶನದ ಉದ್ದೇಶ ಏನು ಎಂದು ಕೇಳುತ್ತಾಳೆ. ಪೊಲೀಸರನ್ನು ಡೈಮಂಡ್ ಎಕ್ಸ್ಚೇಂಜ್ಗೆ ಕಳುಹಿಸಲು ನಿಕ್ ಹೇಳುತ್ತಾನೆ. ಕೆಲಸ ಮುಗಿಯದ ಕಾರಣ ಇದು ಜೋಯಿಯನ್ನು ಈಗ ಭಯಪಡಿಸುತ್ತದೆ. ತಾನು ನಿರಪರಾಧಿ ಎಂದು ಹೇಳುತ್ತಾನೆ. ಇಂಗ್ಲೆಂಡರ್ ತನ್ನನ್ನು ಸಿಲುಕಿಸಿದ್ದಾನೆಂದು ನಂಬಲು ಮರ್ಸರ್ಗೆ ಕೇಳುತ್ತಾನೆ. ಅವನು ಸತ್ಯ ಹೇಳುತ್ತಿದ್ದಾನೆಯೇ ಎಂಬ ಬಗ್ಗೆ ಅವಳಿಗೆ ಇನ್ನೂ ಅನುಮಾನವಿದೆ. ಇದು ತನ್ನ ಹೊಸ ಟ್ರಯಲ್ ಎಂದು ನಿಕ್ ಹೇಳಿ ಜನರು ತನ್ನ ಪರವಾಗಿ ಕೂಗುವಂತೆ ಈಗ ಅವನು ಮಾಡುತ್ತಾನೆ. ಅದೇ ಸಮಯದಲ್ಲಿ ಪೊಲೀಸರು ಗಾರ್ಡ್ಸ್ಗಳನ್ನು ವಾಲ್ಟ್ ಇರುವ ಪ್ರದೇಶದ ಕಡೆಗೆ ಕರೆದೊಯ್ಯುತ್ತಾರೆ. ಪೊಲೀಸರು ಬರುತ್ತಿದ್ದಾರೆ ಎಂದು ನಿಕ್ ಜೋಯಿಯನ್ನು ಎಚ್ಚರಿಸುತ್ತಾನೆ ಮತ್ತು ಜೋಯಿ ಗಮನ ಬೇರೆಡೆಗೆ ಸೆಳೆಯಲು ಕೇಳುತ್ತಾನೆ. ಹಠಾತ್ತನೆ ನಿಕ್ ಅಂಚಿನಿಂದ ಹಣವನ್ನು ಎಸೆಯುತ್ತಾನೆ. ಇದರಿಂದ ಜನರು ಪೊಲೀಸರನ್ನು ತಡೆಯುವಂತೆ ಅವನು ಮಾಡುತ್ತಾನೆ. ಜೋಯಿ ಅಡಗಿಕೊಳ್ಳುವ ಜಾಗವನ್ನು ಹುಡುಕುವಾಗ ಕೋಡ್ ಪಡೆಯಲು ಆಂಜಿ ಅಲ್ಲಿ ಒಂದು ಕ್ಯಾಮೆರಾವನ್ನು ಈಗ ಅಳವಡಿಸುತ್ತಾಳೆ. ಆ ಜೋಡಿ ಅಡಗಿಕೊಳ್ಳುತ್ತಿದ್ದಂತೆ ಗಾರ್ಡ್ಸ್ ಮತ್ತು ಪೊಲೀಸರು ಆ ರೂಮಿನ ಒಳಗೆ ಹೋಗುತ್ತಾರೆ. ಈ ಮಧ್ಯೆ ಮಾರ್ಕಸ್ ಇಂಗ್ಲೆಂಡರ್ ಜೊತೆ ನಿಕ್ ಚರ್ಚಿಸುತ್ತಾನೆ. ಇಂಗ್ಲೆಂಡರ್ ಕೋಪಗೊಂಡು ತನ್ನ ದೊಡ್ಡ ಪ್ರೆಸ್ ಇವೆಂಟ್ ಕಾರಣದಿಂದಲೇ ನಿಕ್ ಈ ದಿನ ಆರಿಸಿಕೊಂಡಿದ್ದಾನೆ ಎಂದು ಯೋಚಿಸುತ್ತಾನೆ. ಮಾರ್ಕಸ್ ಅದನ್ನು ಸರಿಪಡಿಸುವುದಾಗಿ ಭರವಸೆ ನೀಡುತ್ತಾನೆ, ಆದರೆ ವಿಫಲವಾದರೆ ಕೆಲಸ ಕಳೆದುಕೊಳ್ಳುತ್ತೀಯಾ ಎಂದು ಅವನಿಗೆ ಹೇಳಲಾಗುತ್ತದೆ. ವಾಲ್ಟ್ ಬಳಿ ಗಾರ್ಡ್ ಪೊಲೀಸರನ್ನು ಒಳಗೆ ಕರೆದೊಯ್ದು ಸೀಕ್ರೆಟ್ ಕೋಡ್ ಅನ್ನು ಅಲ್ಲಿ ಎಂಟರ್ ಮಾಡುತ್ತಾನೆ. ಅದು ಸುರಕ್ಷಿತವೆಂದು ತೋರಿಸಲು ಪೊಲೀಸರಿಗೆ ಸೆಕ್ಯೂರಿಟಿ ಬಗ್ಗೆ ವಿವರಿಸಿ ನಂತರ ಅವನು ಅದನ್ನು ಮಾರ್ಕಸ್ಗೆ ಹೇಳುತ್ತಾನೆ. ಮಾರ್ಕಸ್ ರೂಮಿಗೆ ಹೋಗಿ ಸ್ವಾಟ್ ಬರುವ ಮೊದಲು ಅವಳಿಗೆ 15 ನಿಮಿಷಗಳ ಕಾಲಾವಕಾಶ ಇದೆ ಎಂದು ಮರ್ಸರ್ಗೆ ಹೇಳುತ್ತಾನೆ. ಇದೇ ಸಮಯದಲ್ಲಿ ಮೈಕ್ ಹೋಟೆಲ್ ಕಡೆಗೆ ವೇಗವಾಗಿ ಈಗ ಬರುತ್ತಿದ್ದಾನೆ. ಜೋಯಿ ಮತ್ತು ಆಂಜಿ ಅಡಗುತಾಣದಿಂದ ಹೊರಬಂದು ಮತ್ತೆ ಆ ವಾಲ್ಟ್ ಬಳಿಗೆ ಈಗ ವಾಪಸ್ ಹೋಗುತ್ತಾರೆ. ಮರ್ಸರ್ ನಿಕ್ಗೆ ಸ್ವಾಟ್ ಬಗ್ಗೆ ಎಚ್ಚರಿಸುತ್ತಾಳೆ. ಆದ್ದರಿಂದ ವಜ್ರದ ಬಗ್ಗೆ ನಿಜವಾಗಿ ಏನಾಯಿತು ಎಂದು ಅವನು ಹೇಳುತ್ತಾನೆ. ಅದನ್ನು ಸಾಗಿಸುವಾಗ ಇಂಗ್ಲೆಂಡರ್ನ ಮನುಷ್ಯರು ತನ್ನಿಂದ ಅದನ್ನು ಕಳ್ಳತನ ಮಾಡಿದರು ಎಂದು ಅವನು ಹೇಳುತ್ತಾನೆ. ಇಂಗ್ಲೆಂಡರ್ ದಿವಾಳಿಯಾಗಿದ್ದನು, ಆದ್ದರಿಂದ ಸೋಲನ್ನು ಒಪ್ಪಿಕೊಳ್ಳುವ ಬದಲು ಅವನು ಈ ದೊಡ್ಡ ವಂಚನೆ ಮಾಡಿದನು. ಮರ್ಸರ್ ಅವನನ್ನು ನಂಬಲು ಬಯಸುತ್ತಾಳೆ, ಆದರೆ ಪೊಲೀಸರು ಇಂಗ್ಲೆಂಡರ್ಗೆ ಸಹಾಯ ಮಾಡಿದರು ಎಂದಾಗ ಅವಳು ಚಿಂತಿತಳಾಗುತ್ತಾಳೆ. ಮೈಕ್ ಹೋಟೆಲಿಗೆ ಬರುವಾಗ ಅವಳು ಅವನ ಕಥೆಯನ್ನು ಪರೀಕ್ಷಿಸಲು ಅಲ್ಲಿಂದ ಒಳಗೆ ಹೋಗುತ್ತಾಳೆ. ಮೇಲೆ ಹೋಗುವ ಮೊದಲು ಮೈಕ್ ಒಂದು ಸೆಕೆಂಡ್ ಮಾರ್ಕಸ್ ಜೊತೆ ಮಾತನಾಡುತ್ತಾನೆ. ಅಧಿಕಾರಿಯೊಬ್ಬರು ನಿಕ್ನ ಜೈಲಿನಿಂದ ಪೇಪರ್ ತರುತ್ತಾರೆ ಮತ್ತು ಮೈಕ್ ತಾನು ಅವುಗಳನ್ನು ತಲುಪಿಸುವುದಾಗಿ ಈಗ ಹೇಳುತ್ತಾನೆ. ನಿಕ್ ನಿರಪರಾಧಿ ಎಂದು ತಾನು ಭಾವಿಸಿರುವುದಾಗಿ ಮರ್ಸರ್ ಡೊಗರ್ಟಿಗೆ ಹೇಳುತ್ತಾಳೆ, ಆದರೆ ಅವನು ಈಗ ಒಪ್ಪುವುದಿಲ್ಲ. ಜೋ ವಾಕರ್ ಹೆಸರಿನ ಪೊಲೀಸನ ಬಗ್ಗೆ ನಿಕ್ ಇನ್ಫಾರ್ಮೆಂಟ್ ಆಗಿದ್ದ ಬಗ್ಗೆ ಅವಳು ಮಾರ್ಕಸ್ನನ್ನು ಈಗ ವಿಚಾರಿಸುತ್ತಾಳೆ. ಏನೋ ಲಿಂಕ್ ಇದೆ ಎಂದು ಅವಳು ಭಾವಿಸುತ್ತಾಳೆ, ಆದರೆ ಮಾರ್ಕಸ್ ಇಲ್ಲವೆನ್ನುತ್ತಾನೆ. ನಿಕ್ಗೆ ಸಾಯುವ ಉದ್ದೇಶವಿಲ್ಲ ಎಂದಾಗ ಮಾರ್ಕಸ್ ವಾಟ್ಗೆ ದಾಳಿ ಮಾಡಲು ಹೇಳುತ್ತಾನೆ. ನಿಕ್ ನಿರಪರಾಧಿಯೇ ಎಂಬ ಬಗ್ಗೆ ಸಾರ್ವಜನಿಕರಲ್ಲಿ ಈಗ ಒಂದು ದೊಡ್ಡ ಭಿನ್ನಾಭಿಪ್ರಾಯವಿದೆ. ಮೈಕ್ ಪೇಪರ್ಗಳನ್ನು ಪರೀಕ್ಷಿಸಿ ಡೊಗರ್ಟಿಗೆ ನೀಡುವ ಮೊದಲು ಅವುಗಳಲ್ಲಿ ಕೆಲವನ್ನು ಈಗ ರಹಸ್ಯವಾಗಿ ಬಚ್ಚಿಡುತ್ತಾನೆ. ನಿನಗೆ ಇಂಗ್ಲೆಂಡರ್ ಗೊತ್ತಾ ಎಂದು ಮರ್ಸರ್ ಕೇಳುತ್ತಾಳೆ, ಆದರೆ ಇಲ್ಲ ಎಂದು ಅವನು ಹೇಳುತ್ತಾನೆ. ಅವಳಿಗೆ ಮೈಕ್ ಮೇಲೂ ನಂಬಿಕೆಯಿಲ್ಲ, ಆದ್ದರಿಂದ ಅವಳು ಅವನನ್ನು ನಿಕ್ನಿಂದ ದೂರ ಇಡುತ್ತಾಳೆ. ಸೇಫ್ ರೂಮ್ ಪ್ರವೇಶಿಸಲು ಆಂಜಿ ಒಂದು ವೆಂಟ್ ಮೂಲಕ ಒಳಗೆ ಹೋಗುತ್ತಾಳೆ. ಒಳಗೆ ಅವಳು ನಿಕ್ ಸಹಾಯದಿಂದ ಎಲ್ಲಾ ಅಲಾರಂಗಳನ್ನು ಆಫ್ ಮಾಡಬೇಕಾಗಿದೆ. ಮರ್ಸರ್ ನಿಕ್ನನ್ನು ಒಳಗೆ ಕರೆಯುತ್ತಾಳೆ, ಆದರೆ ಅವನು ಇನ್ನೂ ಹೆಚ್ಚಿನ ಸಮಯ ಕೇಳುತ್ತಾನೆ. ಜೈಲಿನ ಪೇಪರ್ಗಳಲ್ಲಿ ಡೊಗರ್ಟಿ ಬಾಂಬ್ ಪ್ಲಾನ್ಗಳನ್ನು ಪತ್ತೆಹಚ್ಚುತ್ತಾನೆ. ಆ ಕ್ಷಣದಲ್ಲಿ ಸೆನ್ಸರ್ಗಳನ್ನು ಹೇಗೆ ಆಫ್ ಮಾಡಬೇಕೆಂದು ನಿಕ್ ಈಗ ಆಂಜಿಗೆ ವಿವರವಾಗಿ ತಿಳಿಸುತ್ತಾನೆ. ಯಾವ ವೈರ್ ಕತ್ತರಿಸಬೇಕೆಂದು ಅವಳಿಗೆ ಖಚಿತವಿಲ್ಲದಿದ್ದರೂ ಸರಿಯಾದದ್ದನ್ನೇ ಈಗ ಅವಳು ಆರಿಸುತ್ತಾಳೆ. ಭದ್ರತಾ ವ್ಯವಸ್ಥೆಯನ್ನು ಮುರಿಯಲು ಆಂಜಿ ಆ ಕನೆಕ್ಷನ್ ಅನ್ನು ಬಳಸುತ್ತಾಳೆ. ಜೋಯಿ ಮೊದಲ ಬಾಗಿಲು ತೆರೆಯುತ್ತಾನೆ ಮತ್ತು ಸೇಫ್ಗೆ ರಂಧ್ರ ಕೊರೆಯುತ್ತಾನೆ. ಸ್ವಾಟ್ ಬರುತ್ತಿದ್ದಂತೆ ಅಲ್ಲಿ ನಿಜವಾಗಿಯೂ ಬಾಂಬ್ ಇದೆಯೇ ಎಂದು ಮರ್ಸರ್ ನಿಕ್ನನ್ನು ಈಗ ಕೇಳುತ್ತಾಳೆ. ಕಿಟಕಿಯಿಂದ ದೂರ ಹೋಗುವಂತೆ ಡೊಗರ್ಟಿ ಅವಳಿಗೆ ಆದೇಶ ನೀಡುತ್ತಾನೆ. ಅವಳು ಅವರೊಂದಿಗೆ ವಾದ ಮಾಡಿ ನಂತರ ನಿಕ್ ಜೊತೆಗೆ ಆ ಅಂಚಿನ ಮೇಲೆ ಹತ್ತುತ್ತಾಳೆ. ಆಂಜಿ ಮತ್ತು ಜೋಯಿ ಸೇಫ್ ತೆರೆಯುತ್ತಾರೆ ಮತ್ತೆ ಅಲ್ಲಿ ತುಂಬಾ ಹಣವನ್ನು ಈಗ ಕಾಣುತ್ತಾರೆ. ಆದಾಗ್ಯೂ ಅವರಿಗೆ ಕೇವಲ ಮೊನಾರ್ಕ್ ವಜ್ರ ಮಾತ್ರ ಬೇಕಾಗಿದೆ.
ಅವರು ವಾಲ್ಟ್ನಲ್ಲಿ ಹುಡುಕುತ್ತಿರುವಾಗ ಮರ್ಸರ್ ಮತ್ತು ನಿಕ್ ಅಂಚಿನ ಮೇಲೆ ಈಗ ಉಳಿಯುತ್ತಾರೆ. ದುರದೃಷ್ಟವಶಾತ್ ವಜ್ರ ಅಲ್ಲಿಲ್ಲ. ಮರ್ಸರ್ ನಿಕ್ ಜೋಯಿ ಜೊತೆ ಮಾತನಾಡುತ್ತಿರುವುದನ್ನು ಈಗ ಕೇಳುತ್ತಾಳೆ. ತಾನು ವಾಸ್ತವವಾಗಿ ಏನು ಮಾಡುತ್ತಿದ್ದೆ ಎಂದು ನಿಕ್ ಹೇಳುತ್ತಾನೆ. ವಜ್ರವು ವಾಲ್ಟ್ನಲ್ಲಿ ಇಲ್ಲದ ಕಾರಣ ಜೋಯಿ ಈಗ ಬೇರೆ ಏನನ್ನಾದರೂ ಪ್ರಯತ್ನಿಸಬೇಕಾಗಿದೆ. ಗಾರ್ಡ್ಸ್ಗಳಿಗೆ ತೊಂದರೆ ಉಂಟುಮಾಡಲು ಅವರು ಆ ಅಲಾರಂ ಅನ್ನು ಈಗ ಹಾಕ್ತಾರೆ. ಇಂಗ್ಲೆಂಡರ್ ವಾಲ್ಟ್ ಪರೀಕ್ಷಿಸುತ್ತಾನೆ ಮತ್ತು ಅಸಲಿ ವಜ್ರವಿರುವ ಆ ಎರಡನೇ ಸೇಫ್ ಪರೀಕ್ಷಿಸುವಾಗ ಅವನು ಆ ಪೊಲೀಸರನ್ನು ಅಲ್ಲಿ ಈಗ ತಡೆದು ನಿಲ್ಲಿಸುತ್ತಾನೆ. ರತ್ನ ಸುರಕ್ಷಿತವೆಂದು ನೋಡಿ ಅವನು ಅದನ್ನು ತನ್ನೊಂದಿಗೆ ಈಗ ಒಯ್ಯುತ್ತಾನೆ. ಮರ್ಸರ್ ಮತ್ತೆ ಒಳಗೆ ಹೋಗಿ ಇಂಟರ್ನಲ್ ಅಫೇರ್ಸ್ಗೆ ಕೇಳುತ್ತಾಳೆ. ಮೈಕ್ ಹಿಂತಿರುಗಿ ಡೊಗರ್ಟಿಯನ್ನು ಹೊರಹಾಕುತ್ತಾನೆ ಮತ್ತು ನಿಕ್ ಜೊತೆ ಮಾತನಾಡಲು ಬಾಗಿಲು ಲಾಕ್ ಮಾಡುತ್ತಾನೆ. ತಾನು ಸಹಾಯ ಮಾಡಲು ಇಲ್ಲಿದ್ದೇನೆ ಎಂದು ಹೇಳಿ ನಿಕ್ನನ್ನು ಒಳಗೆ ಬರಲು ಹೇಳುತ್ತಾನೆ. ನಿಕ್ ಐಯ ಬಗ್ಗೆ ಮೈಕ್ಗೆ ಹೇಳುತ್ತಾನೆ. ಇದರಿಂದ ಗಾಬರಿಯಾದ ಮೈಕ್ ಅವನನ್ನು ಈಗ ಹಿಡಿಯಲು ಪ್ರಯತ್ನಿಸುತ್ತಾನೆ. ಅದೇ ಸಮಯದಲ್ಲಿ ಮಾರ್ಕಸ್ ಸ್ವಾಟ್ಗೆ ಹೋಗಲು ಹೇಳುತ್ತಾನೆ ಮತ್ತು ಇಬ್ಬರು ಪೊಲೀಸರು ನಿಕ್ ಕಡೆಗೆ ಇಳಿಯುತ್ತಾರೆ. ನಿಕ್ ಮತ್ತೊಂದು ಅಂಚಿಗೆ ಜಿಗಿದು ಮತ್ತೆ ಆ ಒಂದು ಕಟ್ಟಡದ ಒಳಗೆ ಹೋಗುತ್ತಾನೆ. ಆ ಹೊಡೆದಾಟವನ್ನು ನೋಡುತ್ತಿರುವ ಜನರು ಈಗ ತುಂಬಾ ಅಸಮಾಧಾನಗೊಳ್ಳುತ್ತಿದ್ದಾರೆ. ಮಾರ್ಕಸ್ ಮತ್ತು ಸ್ವಾಟ್ ಹೋಟೆಲ್ ನಾದ್ಯಂತ ನಿಕ್ ಬೆನ್ನಟ್ಟುತ್ತಾರೆ. ಇಂಗ್ಲೆಂಡರ್ ತನ್ನ ರೂಮಿಗೆ ಹೋಗುತ್ತಾನೆ ಮತ್ತು ಜೋಯಿ ಹಾಗೂ ಆಂಜಿಯನ್ನು ಈಗ ಕಾಣುತ್ತಾನೆ. ಜೋಯಿ ಅವನ ಬಳಿಯಿದ್ದ ಅಡಗಿಸಿಟ್ಟ ವಜ್ರವನ್ನು ಹುಡುಕುತ್ತಾನೆ. ಅವರು ಅವನನ್ನು ಅವನದ್ದೇ ಸೇಫ್ಗೆ ಲಾಕ್ ಮಾಡಿ ರತ್ನದೊಂದಿಗೆ ಅಲ್ಲಿಂದ ಹೋಗುತ್ತಾರೆ. ಲಾಬಿಯಲ್ಲಿ ಅವರು ವ್ಯಾಲೆಟ್ಗೆ ಆ ಒಂದು ಬ್ಯಾಗ್ ಅನ್ನು ನೀಡುತ್ತಾರೆ. ವ್ಯಾಲೆಟ್ ಆ ವಜ್ರವನ್ನು ತೆಗೆದುಕೊಂಡು ಅದನ್ನು ಬಚ್ಚಿಡುತ್ತಾನೆ. ಇಂಗ್ಲೆಂಡರ್ ಮಾರ್ಕಸ್ಗೆ ಕರೆ ಮಾಡಿ ಜೋಯಿ ಬಳಿ ರತ್ನವಿದೆ ಎನ್ನುತ್ತಾನೆ. ನಿಕ್ ಬಳಿ ಬಾಂಬ್ ಇದೆ, ಅವನನ್ನು ಕೊಲ್ಲಲೇಬೇಕು ಎಂದು ಮಾರ್ಕಸ್ ಸ್ವಾಟ್ಗೆ ಸುಳ್ಳು ಹೇಳುತ್ತಾನೆ. ಮರ್ಸರ್ ಮೈಕ್ ಹುಡುಕುತ್ತಿರುವಾಗ ಐ ಅವಳಿಗೆ ಮರಳಿ ಕರೆ ಮಾಡುತ್ತದೆ. ಮೈಕ್ ಮತ್ತು ಮಾರ್ಕಸ್ ತನಿಖೆಗೆ ಒಳಪಟ್ಟಿದ್ದಾರೆ ಎಂದು ಅವಳಿಗೆ ಹೇಳುತ್ತಾರೆ. ನಿಕ್ ಇನ್ನು ಆ ಪೊಲೀಸ್ ತಂಡದಿಂದ ತಪ್ಪಿಸಿಕೊಂಡು ಓಡುತ್ತಿದ್ದಾನೆ. ಅವನು ವ್ಯಾಲೆಟ್ನನ್ನು ಭೇಟಿಯಾಗುತ್ತಾನೆ. ಅವನು ವಜ್ರವಿರುವ ಕೋಟ್ ನೀಡಿ ಪೊಲೀಸರನ್ನು ಈಗ ಬಹಳ ಚಾಣಾಕ್ಷತನದಿಂದ ದಿಕ್ಕು ತಪ್ಪಿಸುತ್ತಾನೆ. ಪೊಲೀಸರು ನಿಕ್ನನ್ನು ಸುತ್ತುವರಿಯುತ್ತಾರೆ. ಆದ್ದರಿಂದ ಮೇಲೆ ಹತ್ತಲು ಮತ್ತೆ ಅಂಚಿನ ಮೇಲೆ ಹೊರಗೆ ಹೋಗುತ್ತಾನೆ. ಮಾರ್ಕಸ್ ಜೋಯಿ ಮತ್ತು ಆಂಜಿಯನ್ನು ಹಿಡಿದು ವಜ್ರಕ್ಕಾಗಿ ಅವರಿಗೆ ಈಗ ತುಂಬಾ ನೋವು ಕೊಡುತ್ತಾನೆ. ಮರ್ಸರ್ ಮತ್ತು ಸ್ವಾಟ್ ಬಂದ ಅದೇ ಸಮಯದಲ್ಲಿ ನಿಕ್ ಆ ಚಾವಣಿಯನ್ನು ಈಗ ಇಲ್ಲಿ ತಲುಪುತ್ತಾನೆ. ಅವನು ಶರಣಾಗುತ್ತಾನೆ. ಸಹಾಯ ಮಾಡಿದ್ದಕ್ಕಾಗಿ ಮಾರ್ಕಸ್ ಮರ್ಸರ್ನನ್ನು ಈಗ ಬಂಧಿಸುತ್ತಾನೆ. ತಾನು ನಿಕ್ ಜೊತೆ ಒಬ್ಬನೇ ವ್ಯವಹರಿಸಲು ಮಾರ್ಕಸ್ ಇತರ ಪೊಲೀಸರಿಗೆ ಅಲ್ಲಿಂದ ಹೊರಗೆ ಹೋಗಲು ಹೇಳುತ್ತಾನೆ. ನಂತರ ಇಂಗ್ಲೆಂಡರ್ ಜೋಯಿಯನ್ನು ಚಾವಣಿಗೆ ಕರೆತಂದು ರತ್ನಕ್ಕಾಗಿ ಅವನನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಲು ಅಲ್ಲಿ ಶುರು ಮಾಡುತ್ತಾನೆ. ನಿಕ್ ಅದನ್ನು ನೀಡುತ್ತಾನೆ. ಆದರೂ ಅವರನ್ನು ಕೊಲ್ಲುವಂತೆ ಇಂಗ್ಲೆಂಡರ್ ಮಾರ್ಕಸ್ಗೆ ಹೇಳುತ್ತಾನೆ. ಮರ್ಸರ್ ಬಿಡುಗಡೆ ಹೊಂದಿ ಆ ಚಾವಣಿಯ ಕಡೆಗೆ ವೇಗವಾಗಿ ಈಗ ಓಡುತ್ತಾಳೆ. ಜಿಗಿ ಇಲ್ಲವಾದರೆ ತಮ್ಮ ಸಾಯುವುದನ್ನು ನೋಡು ಎಂದು ಮಾರ್ಕಸ್ ಈಗ ಹೇಳುತ್ತಾನೆ. ಹಠಾತ್ತನೆ ಮೈಕ್ ಬಂದು ಮಾರ್ಕಸ್ಗೆ ಹೊಡೆಯುತ್ತಾನೆ. ಆದರೆ ಅವನಿಗೂ ಗುಂಡು ಈಗ ತಗುಲುತ್ತದೆ. ಮಾರ್ಕಸ್ ಮತ್ತೆ ಶೂಟ್ ಮಾಡುವ ಮುನ್ನ ಅವನು ದ್ರೋಹ ಮಾಡಿದ್ದಕ್ಕಾಗಿ ನಿಕ್ಗೆ ಈಗ ಕ್ಷಮೆಯಾಚುತ್ತಾನೆ. ಮರ್ಸರ್ ಅಲ್ಲಿಗೆ ಬಂದು ಮಾರ್ಕಸ್ ಕೊಲ್ಲುತ್ತಾಳೆ. ಇಂಗ್ಲೆಂಡರ್ ತಪ್ಪಿಸಿಕೊಳ್ಳುತ್ತಿದ್ದಾನೆ ಎಂದು ಜೋಯಿ ಈಗ ಕೂಗುತ್ತಾನೆ. ನಿಕ್ ಚಾವಣಿಯಿಂದ ಕೆಳಕ್ಕೆ ಜಿಗಿದು ಆ ಏರ್ ಕುಷನ್ ಮೇಲೆ ಬಂದು ಈಗ ಬೀಳುತ್ತಾನೆ. ಅವನು ಇಂಗ್ಲೆಂಡರ್ನನ್ನು ಬೆನ್ನಟ್ಟಿ ಜನರ ಮುಂದೆಯೇ ಈಗ ಅವನನ್ನು ಹಿಡಿದು ಸರಿಯಾಗಿ ಥಳಿಸುತ್ತಾನೆ. ನಿಕ್ ಅವನನ್ನು ಕೆಳಕ್ಕೆ ಬೀಳಿಸಿ ವಜ್ರವನ್ನು ಮರಳಿ ಪಡೆಯುತ್ತಾನೆ. ಅವನು ಆ ರತ್ನವನ್ನು ಜನರಿಗೆ ತೋರಿಸುತ್ತಾನೆ ಮತ್ತು ಅವರು ಜೋರಾಗಿ ಕೂಗುತ್ತಾರೆ. ನಂತರ ನಿಕ್ ಬಿಡುಗಡೆಯಾದಾಗ ಮರ್ಸರ್ ಅವನನ್ನು ಭೇಟಿಯಾಗುತ್ತಾಳೆ ಮತ್ತೆ ಅವರು ಈಗ ಒಂದು ಬಾರ್ಗೆ ಹೋಗುತ್ತಾರೆ. ನಿಜವಾಗಿಯೂ ಅನಾರೋಗ್ಯವಿಲ್ಲದ ಅವನ ತಂದೆ ಈಗ ಇಲ್ಲಿ ತುಂಬಾ ಸಂತೋಷವಾಗಿದ್ದಾರೆ. ಕೊನೆಯಲ್ಲಿ ಜೋಯಿ ಇಂಗ್ಲೆಂಡರ್ನಿಂದ ಕದ್ದ ಉಂಗುರದೊಂದಿಗೆ ಆಂಜಿಗೆ ಮದುವೆಯಾಗುವಂತೆ ಈಗ ಪ್ರಪೋಸ್ ಮಾಡುತ್ತಾನೆ. Please like and subscribe.